ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯನ್ನು ಜಯ ಏಕಾದಶಿ ಅಂತ ಕರೆಯಲಾಗುತ್ತೆ. ಈ ಒಂದು ಶುಭ ಏಕಾದಶಿ ಗುರುವಾರ ಅಂದರೆ ಜನವರಿ 29ನೇ ತಾರೀಕು ಬಂದಿದೆ. ಇದು ರಾಯರ ದಿನ ಬಂದಿರುವುದು ಮತ್ತಷ್ಟು ವಿಶೇಷತೆಯನ್ನು ಹೆಚ್ಚಿಸಿದೆ. ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಜಯ ಏಕಾದಶಿ ಅಂತ ಕರೀತಾರೆ. ಸ್ನೇಹಿತರೆ, ಜಯ ಏಕಾದಶಿ ವ್ರತವನ್ನು ಯಾರು ಆಚರಿಸ್ತಾರೋ ಅವರ ಪಾಪಗಳು ಕಳೆಯುತ್ತವೆ, ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋದು ನಂಬಿಕೆ ಇದೆ. ಜಯ ಏಕಾದಶಿಯನ್ನು ಭೂ ಏಕಾದಶಿ ಅಥವಾ ಭೀಷ್ಮ ಏಕಾದಶಿ ಅಂತಾನೂ ಕರೆಯಲಾಗುತ್ತೆ. ಸ್ನೇಹಿತರೆ, ಹಾಗಾದರೆ ಈ ಜಯ ಏಕಾದಶಿಯ ಮಹತ್ವವೇನು ಅನ್ನೋದನ್ನು ತಿಳಿದುಕೊಳ್ಳೋಣ. ಪದ್ಮಪುರಾಣ ಮತ್ತು ಭವಿಷ್ಯೋತ್ತರ ಪುರಾಣದಂತಹ ಪ್ರಾಚೀನ ಗ್ರಂಥಗಳಲ್ಲಿ ಜಯ ಏಕಾದಶಿಯ ಮಹತ್ವವನ್ನು ಹೇಳಲಾಗಿದೆ. ಇಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಶ್ರೀಕೃಷ್ಣನು ಈ ಏಕಾದಶಿ ವ್ರತದ ಮಹತ್ವವನ್ನು ಯುಧಿಷ್ಠಿರನಿಗೆ ಹೇಳಿದ ಅಂತ ಹೇಳಲಾಗುತ್ತೆ. ಯಾವ ವ್ಯಕ್ತಿ ಜಯ ಏಕಾದಶಿ ವ್ರತವನ್ನು ಆಚರಿಸ್ತಾನೋ ಅವನು ಬ್ರಹ್ಮಹತ್ಯೆ ದೋಷದಿಂದ ಪಾಪಗಳಿಂದ ಪರಿಹಾರವನ್ನು ಪಡಿತಾನೆ. ಅದರಲ್ಲೂ ಈ ವ್ರತ ಮಾಘ ಮಾಸದಲ್ಲಿ ಬಂದಿರೋದ್ರಿಂದ ಮಾಘ ಮಾಸಕ್ಕೆ ಇನ್ನಷ್ಟು ಮಹತ್ವ ಇರೋದ್ರಿಂದ ವಿಶೇಷತೆ ಹೆಚ್ಚಾಗಿದ್ದು ಪರಿಣಾಮ ಕೂಡ ಮಹತ್ವವಾಗೇ ಇರುತ್ತೆ. ಈ ಏಕಾದಶಿ ವ್ರತ ವ್ಯಕ್ತಿಯಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಹಾಗೂ ವಿಮೋಚನೆಯನ್ನು ತರುತ್ತೆ. ಜಯ ಏಕಾದಶಿಯಂದು ಮುಂಜಾನೆ ಬೇಗನೆ ಎದ್ದು ಸ್ನಾನಗಳನ್ನು ಮಾಡಿ ದೇವರ ಮನೆಯನ್ನು ಅಥವಾ ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಪೂಜೆ ಮಾಡುವ ಸ್ಥಳದಲ್ಲಿ ವಿಷ್ಣುವಿನ ಯಾವುದೇ ರೂಪದ ವಿಗ್ರಹ ಅಥವಾ ಫೋಟೋವನ್ನು ಇಡಿ. ವಿಷ್ಣುವಿನ ವಿಗ್ರಹವನ್ನು ಇಟ್ಟಿದ್ರೆ ಜಲಾಭಿಷೇಕವನ್ನು ಮಾಡಿ, ಫೋಟೋ ಇಟ್ಟಿದ್ರೆ ಅದಕ್ಕೆ ಜಲ ಅಂದರೆ ಗಂಗಾ ಜಲವನ್ನು ಪ್ರೋಕ್ಷಣೆ ಮಾಡಿ. ವಿಷ್ಣುವಿಗೆ ಜಲಾಭಿಷೇಕವಲ್ಲದೆ ಪಂಚಾಮೃತ ಗಂಗಾ ಜಲದಿಂದಲೂ ಅಭಿಷೇಕವನ್ನು ಮಾಡಬಹುದು. ವಿಷ್ಣುವಿಗೆ ಹಳದಿ ಶ್ರೀಗಂಧ ಹಳದಿ ಹೂಗಳನ್ನು ಅರ್ಪಿಸಿ ವಿಷ್ಣುವಿನ ಮುಂದೆ ತುಪ್ಪದ ದೀಪವನ್ನು ಹಚ್ಚಿರಿ. ಈ ದಿನ ಉಪವಾಸ ವ್ರತವನ್ನು ಮಾಡಲು ಸಾಧ್ಯವಾದರೆ ಸಂಕಲ್ಪ ತೆಗೆದುಕೊಂಡು ವ್ರತವನ್ನು ಆರಂಭಿಸಬೇಕು. ನಂತರ ಜಯ ಏಕಾದಶಿಗೆ ಸಂಬಂಧಿಸಿದ ವ್ರತಕಥೆಯನ್ನು ಹೇಳಿ ವಿಷ್ಣುವಿಗೆ ಸಮರ್ಪಿತವಾದ ಮಂತ್ರಗಳನ್ನು ಹೇಳಬಹುದು. ನಂತರ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡಿ ವಿಷ್ಣುವಿಗೆ ತುಳಸಿ ದಳಗಳನ್ನು ಹಾಕಿ ನೈವೇದ್ಯವನ್ನು ಅರ್ಪಿಸಿ. ತುಳಸಿ ದಳವಿಲ್ಲದ ನೈವೇದ್ಯ ವಿಷ್ಣುವಿಗೆ ಅರ್ಪಣೆಯಾಗುವುದಿಲ್ಲ. ಪೂಜೆಯ ಕೊನೆಯಲ್ಲಿ ವಿಷ್ಣುವಿನ ಬಳಿ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸಿ. ಜಯ ಏಕಾದಶಿಯ ವ್ರತವನ್ನು ಮಾಡೋರು ನೀರು ಮತ್ತು ಫಲಾಹಾರವನ್ನು ತೆಗೆದುಕೊಂಡು ಕೂಡ ಉಪವಾಸವನ್ನು ಆಚರಿಸಬಹುದು. ಈ ದಿನ ಮಾಂಸ ಮದ್ಯದಂತಹ ಆಹಾರ ಪದಾರ್ಥವನ್ನು ಸೇವಿಸಬಾರದು. ನಿಮಗೆ ಸಾಧ್ಯವಾದರೆ ನೀರನ್ನು ಕೂಡ ತೆಗೆದುಕೊಳ್ಳದೆ ಉಪವಾಸವನ್ನು ಮಾಡಬಹುದು. ಆದರೆ ಈ ದಿನ ಯಾವುದೇ ಕಾರಣಕ್ಕೂ ಅನ್ನವನ್ನು, ಧಾನ್ಯಗಳನ್ನು ಮತ್ತು ಉಪ್ಪನ್ನು ಸೇವಿಸಬಾರದು. ಈ ದಿನ ರೊಟ್ಟಿ ಅಥವಾ ಗೆಣಸುಗಳನ್ನು ಸೇವಿಸಬಹುದು. ಇದರೊಂದಿಗೆ ಹಾಲು, ಮೊಸರು ಮತ್ತು ಹಣ್ಣುಗಳನ್ನು ಕೂಡ ಸೇವಿಸಬಹುದು. ಸ್ನೇಹಿತರೆ, ಈ ಜಯ ಏಕಾದಶಿಗೆ ಸಂಬಂಧಿಸಿದ ಪ್ರಮುಖವಾದ ಕಥೆಯೊಂದಿದೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಆ ಕಥೆ ಯಾವುದು ಅಂತಾನು ತಿಳಿದುಕೊಳ್ಳೋಣ. ಜಯ ಏಕಾದಶಿಯ ಕಥೆ ಪದ್ಮಪುರಾಣದಲ್ಲಿ ಕಂಡುಬರುತ್ತೆ. ಒಂದು ಕಾಲದಲ್ಲಿ ಸ್ವರ್ಗಲೋಕದ ಇಂದ್ರ ದೇವಲೋಕವನ್ನು ಆಳ್ತಾ ಇದ್ದ. ಅವನು ದೈವಿಕ ಆಸ್ಥಾನದಲ್ಲಿ ದೇವತೆಗಳನ್ನು ರಂಜಿಸ್ತಾ ಇದ್ದಂತಹ ನರ್ತಕರು ಅಂದರೆ ಅಪ್ಸರೆಯರು ಇದ್ದರು. ಒಂದು ದಿನ ಮಾಲ್ಯವಾನ್ ಎಂಬ ಗಂಧರ್ವನೊಬ್ಬ ಪುಷ್ಪಾವತಿ ಎಂಬ ಅಪ್ಸರೆಯನ್ನು ಪ್ರೀತಿಸ್ತಾ ಇದ್ದಂಥ ಸಂದರ್ಭ. ಇಂದ್ರನ ಆಸ್ಥಾನದಲ್ಲಿ ಭಕ್ತಿ ಸೇವೆಯತ್ತ ಗಮನ ಹರಿಸುವ ಬದಲು ಅವರಿಬ್ಬರು ಪರಸ್ಪರ ಪ್ರೀತಿಯಲ್ಲಿ ಮುಳುಗ್ತಾರೆ. ಇಂದ್ರನು ಕೋಪಗೊಂಡು ಅವರನ್ನು ಭೂಮಿಯ ಮೇಲೆ ರಾಕ್ಷಸರಾಗಿ ಹುಟ್ಟುವಂತೆ ಶಾಪವನ್ನು ಕೊಡ್ತಾನೆ. ಅವರು ತಮ್ಮ ಹೊಸ ಜೀವನದಲ್ಲಿ ರಾಕ್ಷಸರಾಗಿ ಶೋಚನೀಯವಾಗಿ ಬಳಲ್ತಾರೆ. ಆದಾಗ್ಯೂ ತಿಳಿಯದೆಯೋ ಇಬ್ಬರು ಭೂಮಿ ಏಕಾದಶಿಯ ಪ್ರಾರ್ಥನೆ ಮತ್ತು ಉಪವಾಸವನ್ನು ಆಚರಿಸುತ್ತಾರೆ. ಕೊನೆಯಲ್ಲಿ ವಿಷ್ಣುವಿನ ಕರುಣೆ ಅವರನ್ನು ಶಾಪದಿಂದ ಮುಕ್ತಗೊಳಿಸುತ್ತೆ. ಅವರು ಸ್ವರ್ಗದಲ್ಲಿ ತಮ್ಮ ದೈವಿಕ ರೂಪಗಳನ್ನು ಮತ್ತೆ ಪಡೀತಾರೆ. ಈ ಕಥೆ ಭೂಮಿ ಏಕಾದಶಿ ಅಥವಾ ಜಯ ಏಕಾದಶಿ ಮಹತ್ವವನ್ನು ತಿಳಿಸುತ್ತೆ. ಯುಧಿಷ್ಠಿರನು ಶ್ರೀಕೃಷ್ಣನನ್ನ ಕುರಿತು ಕೇಳ್ತಾನೆ, ಮಾಘ ಮಾಸದ ಕೃಷ್ಣ ಪಕ್ಷದ ಷಟ್ತಿಲ ಏಕಾದಶಿಯನ್ನು ಹೇಳಿದ್ದೀರಿ. ಈಗ ದಯವಿಟ್ಟು ಶುಕ್ಲ ಪಕ್ಷದಲ್ಲಿ ಯಾವ ಏಕಾದಶಿ ಬರುತ್ತದೆ ಎಂಬುದನ್ನು ವಿವರಿಸಿ. ಅದರ ಕಾರ್ಯವಿಧಾನವೇನು, ಆ ದಿನ ಯಾವ ದೇವರನ್ನ ಪೂಜಿಸಬೇಕು ಅಂತ ಯುಧಿಷ್ಠಿರನು ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳ್ತಾನೆ. ಶ್ರೀಕೃಷ್ಣ ಪರಮಾತ್ಮನು
ಯುಧಿಷ್ಠಿರ, ನಾನು ನಿನಗೆ ಹೇಳ್ತೀನಿ ಕೇಳು. ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಜಯ ಏಕಾದಶಿ ಇದೆ. ಈ ದಿನ ಎಲ್ಲ ಪಾಪಗಳನ್ನು ನಿವಾರಿಸಿಕೊಳ್ಳಲು ಅತ್ಯುತ್ತಮವಾದ ದಿನ, ಪವಿತ್ರವಾದ ದಿನ, ಪಾಪಗಳನ್ನು ಶುದ್ಧೀಕರಿಸುವ ಶುಭ ದಿನ, ಮಾನವ ಕುಲಕ್ಕೆ ಲೌಕಿಕ ಆನಂದ ಮುಕ್ತಿಯನ್ನು ನೀಡುವ ಪುಣ್ಯ ದಿನ. ಅಷ್ಟೇ ಅಲ್ಲ, ಬ್ರಹ್ಮಹತ್ಯೆ ದೋಷವನ್ನು ಕೂಡ ನೀಗಿಸುವಂತಹ ದಿನ. ಅಂದರೆ ಬ್ರಾಹ್ಮಣರನ್ನ ಕೊಂದ ಪಾಪವನ್ನು ಕೂಡ ನೀಗಿಸುವಂತಹ ದಿನ. ಈ ಒಂದು ದಿನ ಉಪವಾಸವನ್ನು ಆಚರಿಸೋದ್ರಿಂದ ವ್ಯಕ್ತಿ ಮರಣದ ನಂತರ ಪ್ರೇತಲೋಕಕ್ಕೆ ಹೋಗಬೇಕಾಗಿಲ್ಲ ಎನ್ನುವುದನ್ನು ನಾವು ತಿಳಿದುಕೊಳ್ಬೇಕು. ಆದ್ದರಿಂದ ಎಲ್ಲರೂ ಕೂಡ ಜಯ ಏಕಾದಶಿಯನ್ನು ಆಚರಿಸಬೇಕು. ಅದರಲ್ಲೂ ಉಪವಾಸವನ್ನು ಆಚರಿಸಿ ಭಕ್ತಿಯಿಂದ ಪೂಜಿಸಿದ್ರೆ ಫಲ ಶೀಘ್ರವಾಗಿ ಸಿಗುತ್ತೆ. ಒಂದಾನೊಂದು ಕಾಲದಲ್ಲಿ ಇದಕ್ಕೆ ಸಂಬಂಧಿಸಿದ ಕಥೆಯೊಂದು ನಡೆದಿದೆ, ಅದನ್ನು ಕೇಳು. ಹೀಗೆಂದು ಹೇಳಿ ಕೃಷ್ಣ ಯುಧಿಷ್ಠಿರನಿಗೆ ಜಯ ಏಕಾದಶಿಯ ಕಥೆಯನ್ನು ಹೇಳ್ತಾ ಇದ್ದಾನೆ. ಸ್ವರ್ಗಲೋಕದ ಸ್ವರ್ಗೀಯ ವಾಸಸ್ಥಾನದಲ್ಲಿ ಇಂದ್ರ ದೇವತೆ ರಾಜನಾಗಿ ಆಳ್ವಿಕೆ ಮಾಡ್ತಾ ಇದ್ದ. ಸ್ವರ್ಗೀಯ ಪಾರಿಜಾತ ಮರಗಳಿಂದ ತುಂಬಿದ ನಂದನವನದಲ್ಲಿ ದೈವಿಕ ಜೀವಿಗಳು ಅಂದರೆ ಅಪ್ಸರೆಯರು ಜೊತೆಗೆ ತಮ್ಮ ವಿರಾಮ ಸಮಯವನ್ನು ಆನಂದಿಸ್ತಾ ಇದ್ರು. ಒಂದಾನೊಂದು ಕಾಲದಲ್ಲಿ ಸ್ವರ್ಗದ ದೇವತೆ ಇಂದ್ರದೇವರು ರಾಜನಾಗಿ ಆಳ್ವಿಕೆ ಮಾಡ್ತಾ ಇದ್ದಂತಹ ಕಾಲ. ಪಾರಿಜಾತ ಮರಗಳಿಂದ ತುಂಬಿದ ಆ ನಂದನವನದಲ್ಲಿ ಅಪ್ಸರೆಯರ ಜೊತೆಗೆ ವಿರಾಮದ ಸಮಯವನ್ನು ಆನಂದಿಸ್ತಾ ಇದ್ದ ಇಂದ್ರದೇವ 50 ಕೋಟಿ ಗಂಧರ್ವರ ನಾಯಕ, ದೇವತೆಗಳ ಪರಾಕ್ರಮ ರಾಜ ಇಂದ್ರ ಸ್ವಯಂ ಪ್ರೇರಿತನಾಗಿ ಕಾಡಿನಲ್ಲಿ ಆಚರಣೆಯನ್ನು ಆಯೋಜಿಸಿದ್ದ. ಅಪಾರವಾದ ಸಂತೋಷದಿಂದ ತುಂಬಿದ್ದ ಅವನು ನೃತ್ಯ ಪ್ರದರ್ಶನವನ್ನು ಕೂಡ ಏರ್ಪಡಿಸಿರ್ತಾನೆ. ಈ ಒಂದು ಆಚರಣೆಯಲ್ಲಿ ಗಂಧರ್ವರು ಸುಮಧುರ ರಾಗಗಳನ್ನು ಆಡಿದರೆ ಅವರಲ್ಲಿ ಪ್ರಮುಖರು ಪುಷ್ಪದಂತ, ಚಿತ್ರಸೇನ, ಅವನ ಮಗ, ಅವರ ಪ್ರಮುಖ ಕಲಾವಿದರಾಗಿರ್ತಾರೆ. ಚಿತ್ರಸೇನನ ಹೆಂಡತಿ ಮಾಲಿನಿ ಮತ್ತು ಅವಳಿಂದ ಪುಷ್ಪಾವತಿ ಎಂಬ ಹೆಸರಿನಿಂದ ಮಗಳು. ಗಂಧರ್ವನಾದ ಪುಷ್ಪದಂತನಿಗೆ ಮಾಲ್ಯವನೆಂಬ ಮಗ. ಮಾಲ್ಯವನನು ಪುಷ್ಪವಂತಿಯ ಸೌಂದರ್ಯದಿಂದ ಆಕರ್ಷಿತನಾಗಿರ್ತಾನೆ. ಅವರಿಬ್ಬರೂ ಇಂದ್ರನ ಆನಂದಕ್ಕಾಗಿ ನೃತ್ಯ ಮಾಡಲು ಬಂದಿರ್ತಾರೆ. ಅವರು ಸ್ವರ್ಗೀಯ ಅಪ್ಸರೆಗಳೊಂದಿಗೆ ಹಾಡುತ್ತಾ ನರ್ತಿಸುತ್ತಿದ್ದಂತೆ ಪರಸ್ಪರ ಆಕರ್ಷಣೆ ಹೆಚ್ಚಾಗುತ್ತೆ. ಅವರು ಪರಸ್ಪರ ಮೋಹಗೊಳ್ತಾರೆ. ಅವರ ಮನಸ್ಸುಗಳು ಗೊಂದಲದಿಂದ ಮುಚ್ಚಿ ಹೋಗುತ್ತೆ. ಇನ್ನು ಮುಂದೆ ಶುದ್ಧ ರಾಗಗಳನ್ನು ಹಾಡಲು ಸಾಧ್ಯವಾಗದೆ ನೃತ್ಯ ಮತ್ತು ಹಾಡುಗಳಲ್ಲಿ ಅಡಚಣೆಗಳನ್ನು ಎದುರಿಸ್ತಾ ತಮ್ಮ ಕ್ರಿಯೆಗಳ ಪರಿಣಾಮವನ್ನು ಅರಿತುಕೊಳ್ತಾರೆ. ಅವಮಾನದಿಂದ ತುಂಬಿ ಹೋದ ಅವರು ತಮ್ಮ ಶುದ್ಧ ಪ್ರದರ್ಶನವನ್ನು ಮುಂದುವರಿಸಲು ಸಾಧ್ಯವಾಗುವುದಿಲ್ಲ. ಅವರ ಈ ನಡವಳಿಕೆಯಿಂದ ನಿರಾಶೆಗೊಂಡು ಅವಮಾನಿತರಾದ ಇಂದ್ರನು ಅವರನ್ನು ಶಪಿಸುತ್ತಾ, ಓ ಮೂರ್ಖರೇ, ನೀವು ನನ್ನ ಆಜ್ಞೆಯನ್ನು ಧಿಕ್ಕರಿಸಿದ್ದೀರಿ, ನನ್ನ ಆದೇಶವನ್ನು ಉಲ್ಲಂಘಿಸಿದ್ದೀರಿ. ನಿಮ್ಮ ಅಶುದ್ಧ ಕ್ರಿಯೆಗಳಿಂದ ನೀವು ಪತಿಪತ್ನಿಯಾಗಿ ಉಳಿದುಕೊಂಡು ಪಿಶಾಚಿಗಳಾಗಿ ರೂಪಾಂತರಗೊಳ್ಳಿ ಅಂತ ಶಾಪವನ್ನು ಕೊಡ್ತಾನೆ. ಇಂದ್ರನ ಶಾಪವನ್ನು ಪಡೆದ ನಂತರ ಇಬ್ಬರು ತೀವ್ರವಾಗಿ ದುಃಖಿಸ್ತಾರೆ. ಹಿಮಾಲಯ ಪರ್ವತಗಳಿಗೆ ಹೋಗಿ ಅಲ್ಲಿ ತಮ್ಮ ರಾಕ್ಷಸ ರೂಪಗಳಲ್ಲಿ ಅಪಾರವಾಗಿ ಬಳಲ್ತಾರೆ. ಪರ್ವತ ಗುಹೆಗಳಲ್ಲಿ ಅಲೆದಾಡ್ತಾರೆ. ಶೀತ ವಾತಾವರಣದ ದೈಹಿಕ ಅಸ್ವಸ್ಥತೆಯಿಂದ ಬಳಲಿ ಬೆಂಡಾಗ್ತಾರೆ. ಒಂದು ದಿನ ಅವರ ಸಂಕಟದ ಮಧ್ಯೆ ಗಂಡು ರಾಕ್ಷಸನು ತನ್ನ ರಾಕ್ಷಸ ಪತ್ನಿಯೊಂದಿಗೆ, ನಾವು ಈ ಶೋಚನೀಯ ಪಿಶಾಚ ಅಸ್ತಿತ್ವಕ್ಕೆ ಕಾರಣವಾದ ಯಾವ ಪಾಪವನ್ನು ಮಾಡಿದ್ದೇವೆ? ಈ ಹಿಂಸೆ, ನರಕಯಾತನೆ ಅತ್ಯಂತ ಭಯಾನಕವಾಗಿದೆ. ಪಿಶಾಚ ಯೋನಿ ಸಹ ಹೆಚ್ಚಿನ ದುಃಖವನ್ನು ತರುತ್ತದೆ. ಆದ್ದರಿಂದ ನಾವು ಪ್ರಾಮಾಣಿಕವಾಗಿ ಪಶ್ಚಾತ್ತಾಪವನ್ನು ಪಡಲೇಬೇಕು. ಪಾಪದಿಂದ ಮುಕ್ತರಾಗಿ ನಾವು ನಮ್ಮ ಹಿಂದಿನ ಜನ್ಮವನ್ನು ಸೇರಬೇಕು. ಈ ರೀತಿ ತಮ್ಮ ಚಿಂತೆಗಳಲ್ಲಿ ಆಳವಾಗಿ ಮುಳುಗಿ ದುಃಖದಿಂದ ಬಳಲ್ತಾ ಇದ್ದರು. ದೈವಿಕ ದಯೆ ಅವರ ಮೇಲಾಗಿ ಎಲ್ಲ ತಿಥಿಗಳಲ್ಲಿ ಅತ್ಯುತ್ತಮವಾಗಿ ಪರಿಗಣಿಸಲಾದ ಜಯ ಎಂದು ಕರೆಯಲ್ಪಡುವ ಮಾಘ ಮಾಸದ ಏಕಾದಶಿ ಆ ದಿನ ಬಂದಿತು. ಆ ದಿನ ಅವರು ಎಲ್ಲ ರೀತಿಯ ಆಹಾರವನ್ನು ತ್ಯಜಿಸ್ತಾರೆ, ನೀರನ್ನು ಸಹ ತ್ಯಜಿಸ್ತಾರೆ. ಯಾವುದೇ ಜೀವಿಗಳಿಗೂ ಹಾನಿ ಮಾಡುವುದಿಲ್ಲ. ಹಣ್ಣುಗಳನ್ನು ಸಹ ಸೇವಿಸದೆ ನಿರಂತರ ಉಪವಾಸದಿಂದ ದುಃಖದಿಂದ ಬಳಲ್ತಾ ಅರಳಿ ಮರದ ಕೆಳಗೆ ಕುಳಿತುಕೊಳ್ತಾರೆ. ಸೂರ್ಯಾಸ್ತವಾಗ್ತಾ ಇದ್ದಂತೆ ಜೀವವನ್ನು ತೆಗೆದುಕೊಳ್ಳುವ ಜೀವಿಗಳ ಉಸಿರು ತುಂಬಿದ ಭಯಾನಕ ರಾತ್ರಿ. ನಿದ್ರೆ ಅವರಿಂದ ದೂರವಾಗುತ್ತೆ. ಅವರಿಗೆ ಯಾವುದೇ ಸೌಕರ್ಯ, ಆನಂದವಿಲ್ಲ. ಮುಂಜಾನೆ ಬಂದಿತು. 12ನೇ ದಿನವಾದ ದ್ವಾದಶಿ. ಪಿಶಾಚರು ಜಯ ಅತ್ಯುತ್ತಮ ಪ್ರತಿಜ್ಞೆಯನ್ನು
ಆಚರಿಸ್ತಾರೆ. ಅಂದರೆ ಜಯ ಏಕಾದಶಿಯನ್ನು ಆಚರಣೆ ಮಾಡಿದಂತೆ. ಉಪವಾಸವಿದ್ದು ರಾತ್ರಿಯಿಡೀ ಎಚ್ಚರವಾಗಿರ್ತಾರೆ. ಈ ಪ್ರತಿಜ್ಞೆಯ ಪ್ರಭಾವ ವಿಷ್ಣುವಿನ ಕೃಪೆ ಅವರ ಮೇಲಾಗುತ್ತೆ. ವಿಷ್ಣುವಿನ ಕೃಪೆಯಿಂದ ಪಿಶಾಚಿ ಜನ್ಮವನ್ನು ದೂರ ಮಾಡಿಕೊಳ್ತಾರೆ. ಅರಳಿದ ಉದ್ಯಾನದಲ್ಲಿ ಪುಷ್ಪವಂತಿ ಮತ್ತು ಮಾಲಿನವರು ಮತ್ತೆ ಹಿಂದಿನ ಸ್ವಭಾವಕ್ಕೆ ತೆರಳುತ್ತಾರೆ. ಅವರ ಹೃದಯಗಳಲ್ಲಿ ಅದೇ ಹಳೆಯ ವಾತ್ಸಲ್ಯ ಉಕ್ಕಿ ಹರಿಯುತ್ತೆ. ಅವರ ದೇಹವನ್ನು ಈಗಾಗಲೇ ಅಲಂಕರಿಸಿದ್ದ ಆಭರಣಗಳಿಂದ ಅಲಂಕರಿಸಲ್ಪಟ್ಟ ಅವರು ಮೋಡಿ ಮಾಡುವ ರೂಪಗಳನ್ನು ಧರಿಸಿ ದಿವ್ಯ ರಥದ ಮೇಲೆ ಕುಳಿತು ಸ್ವರ್ಗದ ಕಡೆ ಹೋಗ್ತಾರೆ. ಅಲ್ಲಿ ದೇವತೆಗಳ ರಾಜ ಇಂದ್ರನ ಮುಂದೆ ಅವರು ಬಹಳ ಸಂತೋಷದಿಂದ ಸಮೀಪಿಸಿ ಅವರಿಗೆ ನಡೆದ ಘಟನೆಯನ್ನು ಹೇಳ್ತಾರೆ. ಇಂದ್ರನು ಆಶ್ಚರ್ಯಚಕಿತನಾಗ್ತಾನೆ. ಹೇಳಿ, ನೀವಿಬ್ಬರು ಯಾವ ಪುಣ್ಯ ಪ್ರಭಾವದಿಂದ ರಾಕ್ಷಸ ಸ್ಥಿತಿಯಿಂದ ಮುಕ್ತರಾಗಿದ್ದೀರಿ? ನನ್ನ ಶಾಪಕ್ಕೆ ಒಳಗಾಗಿದ್ರಿ. ಈಗ ಯಾವ ದೇವರು ನಿಮಗೆ ಮುಕ್ತಿಯನ್ನು ನೀಡಿದ್ದಾನೆ ಅಂತ. ಆಗ ಮಾಲ್ಯವಾನ್ ಹೇಳ್ತಾನೆ, ಪ್ರಭು, ಭಗವಂತ ಮಹಾವಿಷ್ಣುವಿನ ಕೃಪೆಯಿಂದ ಜಯ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ನಮ್ಮ ರಾಕ್ಷಸ ಬಾಧೆ ನಿವಾರಣೆಯಾಗಿದೆ ಅಂತಾರೆ. ಇಂದ್ರ ಹೇಳ್ತಾನೆ, ಈಗ ನೀವಿಬ್ಬರು ನನ್ನ ಸಲಹೆಯನ್ನು ಅನುಸರಿಸಿ ಏಕಾದಶಿ ವ್ರತಕ್ಕೆ ಸಮರ್ಪಿತವಾದ ಶ್ರೀಕೃಷ್ಣನಲ್ಲಿ ಆಶ್ರಯ ಪಡೆದವರನ್ನು ನಾವು ಪೂಜಿಸುವಂತೆಯೇ ಗೌರವಿಸಬೇಕು. ಆದ್ದರಿಂದ ಏಕಾದಶಿ ಉಪವಾಸವನ್ನು ಆಚರಿಸಬೇಕು. ಜಯ ಉಪವಾಸವು ಬ್ರಹ್ಮಹತ್ಯ ದೋಷವನ್ನು ಶುದ್ಧೀಕರಿಸುತ್ತೆ. ಎಲ್ಲ ರೀತಿಯ ದಾನಗಳನ್ನು ಕೂಡ ಮಾಡಿದಷ್ಟೇ ಪುಣ್ಯ ಜಯ ಏಕಾದಶಿ ಆಚರಿಸಿದರೆ ಸಿಗುತ್ತದೆ. ಈ ಉಪವಾಸದ ಮಹಿಮೆಯನ್ನು ಓದುವುದು, ಕೇಳುವುದು ಅಗ್ನಿಷ್ಠೋಮ ಯಜ್ಞವನ್ನು ಮಾಡಿದ ಪುಣ್ಯಫಲವನ್ನು ನೀಡುತ್ತೆ ಅಂತ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ. ಜಯ ಏಕಾದಶಿ ಮಹತ್ವವನ್ನು ಪದ್ಮಪುರಾಣ, ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಿದ್ದಾರೆ. ಈ ಶುಭ ಏಕಾದಶಿ ವ್ರತವನ್ನು ಆಚರಿಸುವ ಶ್ರೇಷ್ಠತೆ ವಿಧಾನವನ್ನು ಶ್ರೀಕೃಷ್ಣ 5 ಪಾಂಡವ ಸಹೋದರರಲ್ಲಿ ಹಿರಿಯರಾದ ಯುಧಿಷ್ಠಿರನಿಗೆ ವಿವರಿಸ್ತಾನೆ. ಜಯ ಏಕಾದಶಿ ವ್ರತ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದರೆ ವ್ಯಕ್ತಿಯನ್ನು ಬ್ರಹ್ಮಹತ್ಯೆ ದೋಷದಿಂದ ನಿವಾರಣೆ ಮಾಡುತ್ತೆ. ವಿಷ್ಣುವಿಗೆ ಸಮರ್ಪಿತವಾದ ಅದು ಮಾಘ ಮಾಸದ ಏಕಾದಶಿಯಾಗಿ ಬರುತ್ತೆ. ಆದ್ದರಿಂದ ಈ ಏಕಾದಶಿ ಬಹಳ ಮಹತ್ವವನ್ನು ಪಡೆದಿದೆ. ಸ್ನೇಹಿತರೆ, 2026ರ ಜಯ ಏಕಾದಶಿಯು ಜನವರಿ 29ನೇ ತಾರೀಕು ಗುರುವಾರ ಬಂದಿದೆ. ಸ್ನೇಹಿತರೆ, ಎಲ್ಲರೂ ಜಯ ಏಕಾದಶಿಯ ವ್ರತವನ್ನು ಆಚರಿಸಿ ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.